ಈ ಆಹಾರ ಮೇಳ ಇದೆಯಲ್ಲ, ಈ ಆಹಾರ ಮೇಳದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರ್ರೀ? ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 5 ಕೆಜಿ ಅಕ್ಕಿಯನ್ನ ಪುಕ್ಕಟೆಯಾಗಿ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದದ್ದು ಬಿಜೆಪಿಯವರಲ್ಲ, ಜೆಡಿಎಸ್ನವರಲ್ಲ, ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಮರಿಬಾರದು ಅಲ್ವಾ? ಇವತ್ತು 10 ಕೆಜಿ ಮಾಡಿರೋರು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ 2 ಹೊತ್ತು ಯಾರು ಕೂಡ ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, 2 ಹೊತ್ತು ಪ್ರತಿಯೊಬ್ಬರು ಕೂಡ ಊಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅಂತಕ್ಕಂಥದ್ದು. ಇದು ಇವರಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ಕೊಡಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದ್ರಲ್ಲ, ಆಮೇಲೆ ಇವರು ವಿಧಿ ಇಲ್ಲದೇನೆ ಕೊಡಕ್ಕೆ ಶುರು ಮಾಡಿದ್ರು. ಈಗ ನೋಡಿ ನರೇಂದ್ರ ಮೋದಿ ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ 8 ವರ್ಷದಿಂದ GST ಹಾಕಿದವ್ರು ಯಾರ್ರೀ? ನೋಡಿ ಈಗ ಭಾಷಣ ಮಾಡೋರು ನರೇಂದ್ರ ಮೋದಿ 8 ವರ್ಷದಲ್ಲಿ ಎಷ್ಟು 2017ರಲ್ಲಿ ಬಂತು ಜಾರಿಗೆ. 2017ರಲ್ಲಿ GST ಹಾಕಿದವ್ರು ಯಾರ ಶುರು ಮಾಡಿದವ್ರು ಯಾರ್ರೀ? ನರೇಂದ್ರ ಮೋದಿ ಅವರು. ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವ್ರು ಯಾರ್ರೀ? ಈಗ 2 ಮಾಡಿದೀನಿ ಅಂತ ಎಷ್ಟು ತಗೋತಾರ ಅವರೇ ನೋಡಿ. ಅವ್ರು ಮಾಡಿದ್ರ ನೋಡಿ ಹೆಂಗೆ ನೀವು ಜನಗಳು ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮಗೆ ಅಂತಂದ್ರೆ ನೀವು ತಿಳ್ಕೋಬೇಕಾಗತ್ತೆ. 2017ರಲ್ಲಿ ನರೇಂದ್ರ ಮೋದಿ ಅವರೇ ಮೊದಲನೇ ಬಾರಿಗೆ GSTಯನ್ನ ಜಾರಿ ಕೊಟ್ಟವರು. ನಂಬರ್ ಆಫ್ ರೇಟ್ಗಳನ್ನ ಜಾಸ್ತಿ ಮಾಡಿದವರು 28, 18, 12, 5 ಅದು ಮಾಡಿದವರು ಯಾರ್ರೀ ಮಾಡಿದವರು? ಮೋದಿಯವರು. ಈಗ 8 ವರ್ಷ ತಗೊಂಡಿದಾರಲ್ಲ ಟ್ಯಾಕ್ಸ್, ಅವೆಲ್ಲ ಕೊಟ್ಬಿಡು ಅಂದ್ಲಿ ವಾಪಸ್ ಕೊಟ್ಬಿಡ್ಲಿ. ಹಾಗಾದ್ರೆ 8 ವರ್ಷದಿಂದ ತಗೊಂಡಿದಾರಲ್ಲ ಆ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಟ್ಬಿಡ್ಲಿ. ಈಗ ಹೆಸರು ತಗೊಳಕ ಅವರು ನೋಡಿ, ನಾವು ಮಾಡದ್ದು ಅವರು ಹೆಸರು ತಗೊಳ್ಳೋರು. ಇದನ್ನ ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಇವತ್ತು ಪ್ರತಿದಿನ ಅನ್ನ ಉಣ್ಣಂಗ್ ಮಾಡಿದವ್ರು ಯಾರು? ಮತ್ತೆ ನೀವು ಅದೆಲ್ಲ ತಿಳ್ಕೊಳ್ಳೋದವ್ರು ಏನಪ್ಪ ಮಾಡೋದು? ವೋಟ್ ಮಾತ್ರ ಬಿಜೆಪಿ ಅವ್ರಿಗೆ ಒತ್ಬಿಡ್ತೀರಿ ನರೇಂದ್ರ ಮೋದಿ ಅವರಿಗೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಬೇರೆ ಸರ್ಕಾರ, ಈ ತರ ನರೇಂದ್ರ ಮೋದಿ ಅವರು ಇದಾರಲ್ಲ, ಬರೀ ಡೋಂಗಿತನ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು. ಅದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು, ಈಗ ನಾನೀಗ ಉದ್ಘಾಟನೆ ಮಾಡಿ ಪುಳಿಯೋಗರೆ ತಿಂದೆ. ಪುಳಿಯೋಗರೆ ಅದು ಒಂದು ಜನಾಂಗದವರು ಮಾಡೋದು ಜಾಸ್ತಿ ಚೆನ್ನಾಗಿ ಅಲ್ವಾ?